ಬಜೆಟ್ ವರೆಗೆ ಟೈಮ್ ಕೇಳ್ತಾರಾ ಸಿಎಂ ಸಿದ್ದರಾಮಯ್ಯ? ಸಂಕ್ರಾಂತಿಯೊಳಗಡೆ ಇತ್ಯರ್ಥಕ್ಕೆ ಡಿಕೆ ಶಿವಕುಮಾರ್ ಪಟ್ಟು. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಅಧಿಕಾರದ ಹಂಚಿಕೆಯ ಹಣಾಹಣಿ. ಬಜೆಟ್ನವರೆಗೂ ಕೂಡ ಟೈಮ್ ಕೇಳ್ತಾರಾ ಸಿಎಂ ಸಿದ್ದರಾಮಯ್ಯ? ಸಂಕ್ರಾಂತಿ ಒಳಗಡೆ ಇತ್ಯರ್ಥಕ್ಕೆ ಡಿಕೆ ಶಿವಕುಮಾರ್ ಪಟ್ಟು. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಅಧಿಕಾರ ಹಂಚಿಕೆ ಹಣಾಹಣಿ. ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವಂತಹ ಇಬ್ಬರ ನಡೆ. ದೆಹಲಿಯ ಅಂಗಳದಲ್ಲಿ ಕರ್ನಾಟಕ ಪಾಲಿಟಿಕ್ಸ್ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಎಕ್ಸ್ನಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಮಾತು ಉಳಿಸಿಕೊಳ್ಳದೆ ವಿಶ್ವದ ದೊಡ್ಡ ಶಕ್ತಿ ಅಂತ ಹೇಳಿ ಪೋಸ್ಟ್ ಮಾಡಿ ಸಿಎಂಗೆ ಪರೋಕ್ಷವಾಗಿ ಸಂದೇಶ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ನಮ್ಮ ಮಾತು ಇದು ಘೋಷಣೆಯಲ್ಲ, ನಮಗೆ ಇದು ಜಗತ್ತನ್ನ ಅರ್ಥೈಸುತ್ತದೆ ಅಂತ ಹೇಳಿ ಪೋಸ್ಟ್ ಮಾಡಿಕೊಂಡಿದ್ದ. ಈಗಾಗಲೇ ಸಿಎಂ 2.5 ವರ್ಷ ಅಧಿಕಾರವನ್ನ ಪೂರೈಸಿದ್ದಾರೆ. ಬಜೆಟ್ ತನಕ ಯಾವುದೇ ಮಾತುಕತೆ ಬೇಡ. ಆಗಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಬೇರೆಯಾಗಿದೆ. ಶಾಸಕರ ಅಭಿಪ್ರಾಯವನ್ನು ಪಡೆದು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಯಾವುದೇ ಅವಸರದ ತೀರ್ಮಾನ ಮಾಡಿಕೊಳ್ಬೇಡಿ. ಯಥಾಸ್ಥಿತಿ ಹೀಗೆ ಮುಂದುವರಿಯಲಿ. 2-3 ತಿಂಗಳ ಸಮಯ ತೆಗೆದುಕೊಂಡು ನಿರ್ಧಾರವನ್ನ ಕೈಗೊಳ್ಳಿ. ಕೊಟ್ಟ ಮಾತು ಉಳಿಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ಮುಂದೆ ಆಗಿರುವಂತಹ ಒಪ್ಪಂದ ಕ್ಲಿಯರ್ ಆಗಬೇಕು. ಬಜೆಟ್ ವರೆಗೆ ಕಾಯಲು ಸಾಧ್ಯವಿಲ್ಲ. ಬೇಕಿದ್ದರೆ ಜನವರಿ 14ರವರೆಗೆ ಸಮಯವನ್ನ ಕೊಡಿ. ಶಾಸಕರ ಅಭಿಪ್ರಾಯಗಳನ್ನ ಪಡೆಯಿರಿ ಅಂತ ಇರುವಂತಹ ಡಿಕೆ ಕತೆ ಈಗ ಶುರುವಾಯ್ತು. ನಿಮ್ದೆಂತ ಧಾರಾವಾಯ ಅಂತ ಕಿರುತೆರೆ ಯಾವುದೊಂದು ಧಾರಾವಾಯ ಎಪಿಸೋಡ್ ವೈಸ್ ಹೋಗ್ಲಿಕ್ಕೆ ದಿನಾದೇ ಗೋಳು, ದಿನಾದೇ ಮಾತು. ನೀವು ಕೇಳ್ತೀರ ಅಲ್ಲಿ ಕಮೆಂಟಲ್ಲಿ, ದಿನಾದೇ ಅಂತ ಹೇಳಿದ್ರೆ ನೀವು ಟಿ ವಿ ಅವ್ರು ಅದೇ ತೋರಿಸ್ತೀರಲ್ಲ ಅಂತ. ನಾವು ಟಿ ವಿ ಅವ್ರು ಅದೇ ತೋರ್ಸೋಕೆ ನೀವು ಅದೇ ನೋಡ್ತೀರಾ. ನಿಮ್ಗೆ ಏನು ಇಷ್ಟನೋ ನಾವು ಅದನ್ನೇ ತೋರಿಸ್ತೀವಿ. ಸೊ ಹಿಂಗೆ ಧಾರಾವಾಹಿ ಆಗಿಬಿಟ್ಟಿದೆ ರಾಜಕೀಯ. ಈಗ ಡಿ ಕೆ ಶಿವಕುಮಾರ್ ಅವರು 14ನೇ ತಾರೀಕು ಸಂಕ್ರಾಂತಿ ಹಬ್ಬದವರೆಗೆ ಟೈಮ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. 20ನೇ ತಾರೀಕು ನವೆಂಬರ್ 20ನೇ ತಾರೀಕು ಅನ್ಸುತ್ತೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಈಗ ಡಿ ಕೆ ಶಿವಕುಮಾರ್ ಅವರು 14ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡು ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಒಂದಿಷ್ಟು ಸ್ಟೇಟಸ್ಗಳನ್ನು ಹಾಕೊಂಡು ಏನು ಅನ್ಕೊಂಬಿಟ್ಟಿದ್ದೀರಾ ಎಲ್ಲರೂ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಾವು ಕಾಲೇಜಲ್ಲಿ ಹಾಗೆ ಆಗಿತ್ತು, ಯಾರೊಬ್ರು ಮಾತು ಬಿಟ್ಟರು ಅಂದ್ಕೊಳ್ಳೋ ಸ್ಟೇಟಸ್ ಹಾಕೊಂಡ್ಬಿಡ್ತಿದ್ವಿ. ಹಾಗೆ ರಾಜಕೀಯನೂ ಹಂಗೆ ಆಗ್ತಾ ಇದೆಯಾ? ಪುಟಕ್ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿಬಿಡೋದು, ಏನಾದ್ರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ, ಈ ಥರ ಏನೋ ಗೊತ್ತಾಗ್ತಾ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಗೊಂದಲದ ಗೂಡೆ ಆಗಿಬಿಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಬೇಕಾಗಿದ್ದಂತಹ ರಾಜ್ಯಕ್ಕೆ ಮಾಡಬೇಕಾಗಿದ್ದಂತಹ ಕೆಲಸಗಳನ್ನೆಲ್ಲ ಸೈಡಿಗೆ ತಳ್ಳಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅನ್ನುವಂತಹ ಶಾಸಕರು, ಸಿದ್ದರಾಮಯ್ಯ ಅವ್ರಿಗೆ ಜೈ ಅಂತ ಹೇಳುವಂತಹ ಶಾಸಕರು ಅದರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಜಿಲ್ಲೆಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ, ಜಿಲ್ಲೆಯಲ್ಲಿ ಸಿಗದೆ ಹೋಗಿರುವಂತಹ ಮೂಲಭೂತ ಸೌಕರ್ಯದ ಬಗ್ಗೆ, ಜಿಲ್ಲೆಯಲ್ಲಿ ಇಲ್ಲದೆ ಹೋಗಿರುವಂತಹ ರಸ್ತೆಯ ಬಗ್ಗೆ, ಜಿಲ್ಲೆಯಲ್ಲಿ ಇಲ್ಲದೆ ಹೋಗಿರುವಂತಹ ಆಸ್ಪತ್ರೆಯ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಶಾಸಕರು ಅಂತ ಅನ್ನಿಸ್ತಾ ಇದೆ. ಇನ್ನು ಒಂದು, ಇದೆಲ್ಲದಕ್ಕೂ ತೆರೆ ಬೀಳಬೇಕು ಅಂದ್ರೆ ಹೈಕಮಾಂಡ್ ಬರಬೇಕು. ಹೈಕಮಾಂಡ್ ಬರ್ತಾ ಇಲ್ಲ. ವೈ? ಡಿ ಕೆ ಶಿವಕುಮಾರ್ ಎಡಗಣ್ಣು, ಸಿದ್ದರಾಮಯ್ಯ ಅವರು ಬಲಗಣ್ಣು. ಯಾರು ಚುಚ್ಚುಗಳ್ತಾರೆ? ಕಾಂಗ್ರೆಸ್ ಪಕ್ಷದಲ್ಲಿ
ಯಾವಾಗ ಕಾಲಿಟ್ರೋ ಅಲ್ಲಿಂದ ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದತ್ತ ತಲೆ ಎತ್ತಿ ನೋಡಲಿಲ್ಲ. ಸಿದ್ದರಾಮಯ್ಯ ಅವರು JDS ಅಲ್ಲಿದ್ದರು, ಈಗ ಕಾಂಗ್ರೆಸ್ಸಿಗೆ ಬಂದಿದ್ರು. ಈಗ ಅಲ್ಲ, ತುಂಬ ವರ್ಷ ಆಯ್ತದು, ಈಗ ಏನಕ್ಕೆ ಹೇಳಿ ನಾನು. ಸೊ ಇವೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ಹೈಕಮಾಂಡ್. ಯಾರಿಗೆ ಕೊಡುತ್ತೆ, ಯಾರಿಗೆ ಬಿಡುತ್ತೆ, ಯಾರಿಗೆ ಪಟ್ಟ ಅಂತ. ಇನ್ನು ಬಜೆಟ್ ಮಂಡನೆ ಏನಾದರೂ ಆಯಿತು ಅಂದರೆ ಸಿದ್ದರಾಮಯ್ಯ ಅವರು ಮಂಡಿಸಿದ್ರು ಅಂತಂದರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಫುಲ್ 5 ವರ್ಷನೂ ಕೂಡ ಅವಧಿ ಪೂರ್ತಿ ಆಗೋವರೆಗೂ. ಇಲ್ಲ ಸಿದ್ದರಾಮಯ್ಯ ಅವರು ಈ ರೀತಿ ಮಾಡಿಲ್ಲ, ಅದು ಡಿ ಕೆ ಶಿವಕುಮಾರ್ ಅವರು ಬೇಡ, ಆ ಒಂದು ಬಜೆಟ್ ಮಂಡನೆ ಬೇಡ ಅಂತಂದರೆ ಅಲ್ಲಿಗೂ ಕೂಡ ನಿಲ್ತಲ್ಲ, ಫುಲ್ ಸ್ಟಾಪ್ ಇಟ್ಟಂಗೆ ಅಲ್ವಾ. ಟೈಮ್ ತಗೋಬೇಕು, ಎಲ್ಲ ಟೈಮ್ ತಗೊಂಡು ಮಾತಾಡಬೇಕಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.